ಮೌಂಟ್ ಕಿಲಿಮಂಜಾರೋ. ಮೌಂಟ್ ಕಿಲಿಮಂಜಾರೋ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಹೇಳ್ತಾ ಇದ್ದಾರೆ. ಮೌಂಟ್ ಕಿಲಿಮಂಜಾರೋ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ. ಓಕೆ, ಎಲ್ಲಿರ್ಬೋದು ಗೆಸ್ ಮಾಡಿ. ಕೀನ್ಯಾನ, ತಂಜಾನಿಯಾನ, ಅಥವಾ ಉಗಾಂಡಾನ, ಇಥಿಯೋಪಿಯಾನ, ಎಲ್ಲಿರ್ಬೋದು? ಫೈನ್, ನಾನು ಹೇಳ್ತೀನಿ ನೋಡಿ. ನೀವು ಆಫ್ರಿಕಾ ಖಂಡನ ಹೀಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಮಗೆ ತಾಂಜಾನಿಯಾ ಬಂದು ಆಸ್ಪಾಸು ಇಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು, ಈ ರೀಜನ್ ಅಂತ ಅಂದ್ಕೊಳ್ಳೋಣ. ಆಯಿತಾ, ತಾಂಜಾನಿಯಾ ನಮಗೆ ಆಸ್ಪಾಸು ಈ ರೀಜನ್ ಹತ್ರ ಬರುತ್ತೆ. ಇಲ್ಲಿ ನಾವು ಮೌಂಟ್ ಕಿಲಿಮಂಜಾರೋನ ಕಾಣ್ಬೋದು. ಓಕೆ, ಇದು ಏನು? ಮೌಂಟ್ ಕಿಲಿಮಂಜಾರೋ ಇಲ್ಲಿ ಕಂಡುಬರುವಂಥದ್ದು. ಸೊ ಎಲ್ಲಿದೆ ಅಂತ ಅಂದರೆ ಇದು ತಂಜಾನಿಯಾದಲ್ಲಿ ಇರುವಂಥದ್ದು. ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇದು ಆಫ್ರಿಕಾದ ಹೈಯೆಸ್ಟ್ ಪೀಕ್ ಅಂತ ಹೇಳ್ಬೋದು. ಆಫ್ರಿಕಾದಲ್ಲೇ ಅತಿ ಎತ್ತರವಾದಂಥ ಪೀಕ್ ಯಾವುದು ಅಂತ ಅಂದರೆ ತುದಿ ಅಂದರೆ ಮೌಂಟ್ ಕಿಲಿಮಂಜಾರೋ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಇದು ಎಕ್ಸ್ಟಿಂಕ್ಟ್ ವಾಲ್ಕೆನೋ. ಮುಂಚೆ ಇಲ್ಲಿ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಆಗ್ತಾಯಿತ್ತು, ಬಟ್ ಇವಾಗ ಇಲ್ಲ, ಸಂಪೂರ್ಣವಾಗಿ ಅದು ಬತ್ತೋಗಿದೆ. ಓಕೆ, ಸೊ ಈ ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಒಂದು ಮೌಂಟ್ ಕಿಲಿಮಂಜಾರೋ ಬಂದು ತಂಜಾನಿಯಾದಲ್ಲಿರುವಂಥದ್ದು, ಅದು ಹೈಯೆಸ್ಟ್ ಪೀಕ್ ಆಗಿದೆ, ಇದು ಎಕ್ಸ್ಟಿಂಕ್ಟ್ ವಾಲ್ಕೆನೋ ಆಗಿದೆ. ಫೈನ್, ಇನ್ನು ಇಂಪಾರ್ಟೆಂಟ್ ಇನ್ನೊಂದೆರಡು ನೋಡೋದಾದರೆ ಮೌಂಟ್ ಕೀನ್ಯಾ ಅಂತ ಸಹ ಇದೆ. ಆಯಿತಾ, ಕೀನ್ಯಾದಲ್ಲಿ ಮೌಂಟ್ ಕೀನ್ಯಾ ಅಂತ ಸಹ ಇದೆ. ಈ ಮೌಂಟ್ ಕೀನ್ಯಾ ಬಂದು ಆಫ್ರಿಕಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಪೀಕ್ ಆಗಿರುವಂಥದ್ದು. ಇನ್ನು ತಂಜಾನಿಯಾದಲ್ಲಿರುವಂಥ ಮೌಂಟ್ ಕಿಲಿಮಂಜಾರೋ ಫಸ್ಟ್ ಹೈಯೆಸ್ಟ್ ಪೀಕ್ ಆಗಿರುವಂಥದ್ದು. ಓಕೆ, ಮಂಜಾರೋ. ಓಕೆ, ಫೈನ್. ಇನ್ನು ಇಥಿಯೋಪಿಯಾದಲ್ಲಿ ಸಹ ನಮಗೊಂದು ಮೌಂಟೇನ್ ಕಂಡುಬರುತ್ತೆ. ಅದನ್ನು ನಾವು ರಸ್ದಾಶನ್ ಮೌಂಟೇನ್ ಅಂತ ಹೇಳ್ತೀವಿ. ರಸ್ದಾಶನ್ ಮೌಂಟೇನ್ ಅಂತ ಹೇಳ್ತೀವಿ. ಇದು ಇಥಿಯೋಪಿಯಾದಲ್ಲಿ ಕಂಡುಬರುವಂಥದ್ದು. ಓಕೆ, ಎಲ್ಲಿ ಕಂಡುಬರುತ್ತೆ ಇಥಿಯೋಪಿಯಾ ಅನ್ನೋದಾದರೆ ನಮಗೆ ಆಸ್ಪಾಸು ಈ ರೀಜನಲ್ಲಿ ಕಂಡುಬರುತ್ತೆ. ಆಯಿತಾ, ಈ ರೀಜನಲ್ಲಿ ಇಥಿಯೋಪಿಯಾ ಕಂಡುಬರುತ್ತೆ. ಇಥಿಯೋಪಿಯಾದ ಈ ರೀಜನಲ್ಲಿ ನಮಗೆ ಯಾವುದು? ಇಥಿಯೋಪಿಯಾದ ಈ ರೀಜನಲ್ಲಿ ರಸ್ದಾಶನ್ ಮೌಂಟೇನ್ ನಾವು ನೋಡ್ಬೋದು. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಫೈನ್, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ವಿಕ್ಟೋರಿಯಾ ಫಾಲ್ಸ್. ಆಯಿತಾ, ವಿಕ್ಟೋರಿಯಾ ಫಾಲ್ಸ್ ಈಸ್ ಲೊಕೇಟೆಡ್ ಇನ್ ಬಿಟ್ವೀನ್ ವಿಚ್ ಟೂ ಕಂಟ್ರೀಸ್ ಅಂತ ಹೇಳ್ತಾ ಇದ್ದಾನೆ. ಜಾಂಬಿಯಾ, ಜಿಂಬಾಬ್ವೆನ, ಕೀನ್ಯಾ ಮತ್ತು ತಂಜಾನಿಯಾನ, ನೈಜೀರಿಯಾ, ಕಾಮರೂನ, ಈಜಿಪ್ಟ್, ಸುಡಾನ ಅಂತ ಹೇಳ್ತಾ ಇದ್ದಾನೆ. ಓಕೆ, ವಿಕ್ಟೋರಿಯಾ ಫಾಲ್ಸ್ ಎಲ್ಲಿ ಕಂಡುಬರುತ್ತೆ? ಫೈನ್, ಓಕೆ, ನಾನು ಹೇಳ್ತೀನಿ ನೋಡಿ. ಇದು ಕಂಡುಬರುವಂಥದ್ದು ಜಾಂಬಿಯಾ ಮತ್ತು ಜಿಂಬಾಬ್ವೆ ಮಧ್ಯೆ. ಓಕೆ, ಜಾಂಬಿಯಾ ಜಿಂಬಾಬ್ವೆ ಅಂದರೆ ನಾನಿವಾಗ ಇದು ಆಫ್ರಿಕಾ ಅಂತ ಹೇಳ್ತಾ ಇದ್ದೀನಲ್ವಾ, ಆಫ್ರಿಕಾ ಖಂಡ. ಇಲ್ಲಿ ನಿಮಗೆ ಜಾಂಬಿಯಾ, ಜಿಂಬಾಬ್ವೆ ಆಸ್ಪಾಸು ಈ ಒಂದು ರೀಜನಲ್ಲಿ ಕಂಡುಬರುವಂಥದ್ದು. ಅಂದರೆ ಆಲ್ಮೋಸ್ಟು ಸೌತ್ ಕಾಂಟಿನೆಂಟ್ ಅಂತ ಹೇಳ್ಬೋದು. ಇದು ಹೀಗಿದೆ ಅಂತಂದರೆ, ಆಯಿತಾ, ಇದು ನಾರ್ತು, ಇದು ಸೌತು, ಈಸ್ಟು, ವೆಸ್ಟು, ಸೊ ಸೌತ್ ಈಸ್ಟ್ ರೀಜನಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಜಾಂಬಿಯಾ ಮತ್ತು ಜಾಂಬೇಜಿ ಅಂತ ಏನು ಹೇಳ್ತೀವಿ, ಇದರ ಮಧ್ಯೆ ಒಂದು ರಿವರ್ ಫ್ಲೋ ಆಗುತ್ತೆ. ಓಕೆನಾ, ಸೊ ಆ ರಿವರ್ ಯಾವುದು ಅಂತ ಅಂದರೆ ಜಾಂಬೇಜಿ ನದಿ ಅಂತ ಹೇಳ್ಬೋದು. ಜಾಂಬಿಯಾ ಮತ್ತು ಜಿಂಬಾಬ್ವೆ ಮಧ್ಯೆ ಜಾಂಬೇಜಿ ನದಿ ಇಲ್ಲಿ ಫ್ಲೋ ಆಗುತ್ತೆ. ಆಯಿತಾ, ಇದರ ಹತ್ರ ಒಂದು ಲೇಕ್ನ ಸಹ ಮಾಡಿದ್ದಾರೆ. ಇದು ಯಾವುದಿದು? ಜಾಂಬೇಜಿ ನದಿ. ಇಲ್ಲಿ ಒಂದು ಫಾಲ್ಸ್ನ ಕಾಣ್ತೀವಿ. ಯಾವುದಿದು ಫಾಲ್ಸ್ ಅಂದರೆ ಇವಾಗ ಕ್ವಶನಲ್ಲಿ ಕೇಳಿರುವಂಥ ವಿಕ್ಟೋರಿಯಾ ಫಾಲ್ಸು. ಇದು ಇಂಪಾರ್ಟೆಂಟ್. ಆಯಿತಾ, ವಿಕ್ಟೋರಿಯಾ ಫಾಲ್ಸ್ ಎಲ್ಲಿರುವಂಥದ್ದು? ಜಾಂಬಿಯಾ ಮತ್ತು ಜಿಂಬಾಬ್ವೆ ಮಧ್ಯೆ ಹರಿಯುವಂಥ ಜಾಂಬೇಜಿ ನದಿ ಹತ್ರ ವಿಕ್ಟೋರಿಯಾ ಫಾಲ್ಸ್ ಇದೆ. ಇಲ್ಲೊಂದು ಲೇಕ್ನ ಸಹ ಮಾಡಿದ್ದಾರೆ. ಈ ಲೇಕ್ನ ಹೆಸರು ಕರೀಬಾ ಲೇಕ್ ಅಂತ. ಕರೀಬಾ ಲೇಕು, ಇದು ಮ್ಯಾನ್ ಮೇಡ್ ಲೇಕ್. ಓಕೆ, ಫೈನ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಇಂಪಾರ್ಟೆಂಟು. ಏನೋ ಜಾಂಬೇಜಿ ನದಿ ಎಲ್ಲಿ ಹರಿತಾ ಇರೋದು? ಜಾಂಬಿಯಾ ಜಿಂಬಾಬ್ವೆ ಮಧ್ಯೆ. ಅದರ ಹತ್ರ ನಾವು ವಿಕ್ಟೋರಿಯಾ ಫಾಲ್ಸ್ನ ನೋಡ್ಬೋದು. ಅಲ್ಲಿ ಕರೀಬಾ ಲೇಕು, ಅದು ಮ್ಯಾನ್ ಮೇಡ್ ಲೇಕ್ ಆಗಿರುವಂಥದ್ದು. ಫೈನ್, ಓಕೆ. ಹಾಗಿದ್ರೆ ನೆಕ್ಸ್ಟ್